ಬಲಗಾಲ ಹಿಂಭಾಗ, ಎಡಗಾಲ ಹಿಂಭಾಗ. ಸ್ಟ್ರಾಂಗ್ ನಮಸ್ಕಾರ. ಸ್ಕೂಪ್ ಅಪ್. ಭುಜಂಗಾಸನ. ಭುಜಂಗಾಸನದಲ್ಲಿ ಎಲ್ಬೋ ಬೆಂಡಾಗಿ ಇಟ್ಕೋಬಹುದು. ತಲೆನ ಹಿಂಭಾಗ ಪುಷ್ ಮಾಡಬೇಕು. ದೃಷ್ಟಿ ಮೇಲ್ಭಾಗ. ಉಸಿರು ಬಿಡ್ತಾ ಪರ್ವತಾಸನ. ಪುನಃ ಬಲಗಾಲ ಮುಂದಕ್ಕೆ, ಎಡಗಾಲ ಮುಂದಕ್ಕೆ. ಉಸಿರು ಹಿಡ್ಕೊಳ್ತಾ ಆರ್ಮ್ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡೋದಕ್ಕೆ ಡಾಲ್ಫಿನ್ ಪೋಸ್ ಮಾಡ್ತೀವಿ. ಡಾಲ್ಫಿನ್ ಪೇಸ್ನಲ್ಲಿ ಅಧೋಮುಖ ಶ್ವಾನಾಸನ. ಅಲ್ಲಿಂದ ವೆಯ್ಟ್ನ ಎಲ್ಬೋಗೆ ಟ್ರಾನ್ಸ್ಫರ್ ಮಾಡಿ, ಹಿಪ್ಪನ್ನ ಮೇಲೆ ಪುಷ್ ಮಾಡಿ, ನಮ್ಮ ಬಾಡಿ ಭಾರನ ಶೋಲ್ಡರ್ ಟ್ರಾನ್ಸ್ಫರ್ ಮಾಡ್ತಾ ಕತ್ತು ನಮ್ಮ ಬೆನ್ನಿನ ಮೇಲಕ್ಕೆ ಇರಲಿ. ಸಾಧ್ಯವಾದಷ್ಟು ವಿ ಶೇಪ್ ಬರುತ್ತೆ. ಸಾಮಾನ್ಯ ಉಸಿರಾಟ. ಸಾಧ್ಯವಾದರೆ ಒಂದು 10 ಕೌಂಟನ್ನು ಈ ಆಸನದಲ್ಲಿ ಹೋಲ್ಡ್ ಮಾಡೋದಕ್ಕೆ ಅಭ್ಯಾಸ ಮಾಡಿ. ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಪ್ಲಾಂಕ್ ಪೋಸ್, ಫಲಕಾಸನ. ಪ್ಲಾಂಕ್ ಪೋಸ್ ಅಂತಂದರೆ ಬಾಡಿ ನೇರವಾಗಿರುತ್ತೆ. ಬಾಡಿ ವೆಯ್ಟನ್ನು ಕೈಗಳ ಮೇಲೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಕಾಲು ಬೆರಳುಗಳ ನೆಲಕ್ಕೆ ಹಿಪ್ಪನ್ನು ಮೇಲಕ್ಕೆ ಎತ್ತಿರಬೇಕು, ಆದರೆ ಬಾಡಿ ನೇರವಾಗಿರಬೇಕು. ಪುನಃ 10 ಕೌಂಟ್ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಧಾನವಾಗಿ ಮಂಡಿನ ಕೆಳಗಡೆ ಇಟ್ಬಿಟ್ಟು ಶಶಾಂಕಾಸನದಲ್ಲಿ ರೆಸ್ಟ್ ಮಾಡಿ. ಶಶಾಂಕಾಸನದಲ್ಲಿ ರೆಸ್ಟ್ ಮಾಡುವಾಗ ಹಿಪ್ಪನ್ನು ಮಂಡಿ ಮೇಲೆ ಇರ್ತೀವಿ. weight of the hip is transferred to heels. ಕೈಗಳು ಸಿಂಪಲ್ ಆಗಿ ರೌಂಡಲ್ಲಿ ರೆಸ್ಟ್ ಆಗುತ್ತೆ. ಕೈಗಳನ್ನ ಆದಷ್ಟು ಮುಂದೆ ಚಾಚಬೇಕು. Tuck the toes. Again come back to ಅಧೋಮುಖ ಶ್ವಾನಾಸನ. ಇವಾಗ ಪುನಃ ಇನ್ನೊಂದು ರೌಂಡ್ ನಾವು ಡಾಲ್ಫಿನ್ ಮಾಡ್ತಾ ಇದ್ದೀವಿ. ಬಾಡಿ ವೆಯ್ಟನ್ನು ಎಲ್ಬೋ ಮತ್ತು ಕಾಲುಗಳ ಮಧ್ಯದಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಏರ್ ಬೋರ್ಡನ್ನು ಸೀಲಿಂಗ್ ಕಡೆ ಪುಷ್ ಮಾಡ್ತಾ ಇದ್ದೀವಿ. ನಮ್ಮ ಹೋಲ್ ಬಾಡಿ ಇನ್ವರ್ಟೆಡ್ ವಿ ಶೇಪ್ನಲ್ಲಿ ಇರೋ ಥರ ನೋಡ್ಕೊತಾ ಇದ್ದೀವಿ. ಈ ಡ್ರಾಪನ್ನು ವಜ್ರಾಸನದಲ್ಲಿ